ನಮಸ್ಕಾರ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ನಾವು ಕೃತಜ್ಞರಾದರೆ, ನಮಗೆ ಯಾರು ಸಹಾಯ ಮಾಡಿರ್ತಾರಲ್ವ ಅವರಿಗೆ ನಾವು ಅಪಕಾರವನ್ನು ಮಾಡೋದಕ್ಕೆ ಹೊರಟ್ರೆ ಅದು ಯಾವ ಪ್ರಾಯಶ್ಚಿತ್ತಕ್ಕೂ ಸಿಗದಂತಹ ಪಾಪವಾಗತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಒಂದು ಕಥೆಯ ಮುಖಾಂತರ ತಿಳಿದುಕೊಳ್ಳೋಣ. ಒಮ್ಮೆ ಒಂದು ಊರಿನಲ್ಲಿ ಗೌತಮ ಅನ್ನುವಂಥ ಒಬ್ಬ ಬ್ರಾಹ್ಮಣ ಇದ್ದ. ಅವನು ಯಾವ ವಿದ್ಯಾಭ್ಯಾಸವನ್ನು ಮಾಡದಂತಹ ಒಂದು ದುಷ್ಟರ ರೀತಿಗೆ ಸೇರಿರ್ತಕ್ಕಂಥವನು. ಅವನು ಭಿಕ್ಷೆ ಬೇಡ್ತಾ ಇದ್ದ, ಜನರ ಹತ್ರ ಕೇಳ್ತಾ ಇದ್ದ, ಏನೇನೋ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದ. ಹೀಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋದು, ಅಲ್ಲಿ ಭಿಕ್ಷೆ ಬೇಡೋದು, ಈ ರೀತಿಯಾಗಿ ಮಾಡ್ತಾ ಮಾಡ್ತಾ ಒಂದು ದಿವಸ ಈ ವ್ಯಾಪಾರಿಗಳ ಜೊತೆಯಲ್ಲಿ ಅವನು ನದಿಯನ್ನು ದಾಟ್ತಾನೆ. ನದಿಯನ್ನು ದಾಟಿದಂತಹ ವ್ಯಾಪಾರಿಗಳಿಗೆ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಒದಗಿ ಕೆಲವರು ಸತ್ತು ಹೋಗ್ತಾರೆ, ಕೆಲವರು ಬೇರೆ ಕಡೆಗೆ ಹೋಗ್ತಾರೆ. ಇವನೊಬ್ಬನು ಉಳಿದುಕೊಳ್ತಾನೆ. ಏನು ಮಾಡೋಣ, ಬದುಕೋದಕ್ಕೇನೂ ಸಾಧ್ಯ ಆಗ್ತಾ ಇಲ್ಲ, ಮುಂದೆ ಜೀವನಕ್ಕೇನು ಅಂತ ಮುಂದೆ ಹೋಗ್ತಾ ಇದ್ದಾನೆ. ಹೋಗುವಂಥ ಸಂದರ್ಭದಲ್ಲಿ ಒಂದು ದಟ್ಟ ಅಡವಿ ಕಾಡು ಕಾಣುತ್ತೆ. ಕಾಡುವನ್ನು ಪ್ರವೇಶ ಮಾಡ್ತಾನೆ. ಮುಂದೆ ಹೆಜ್ಜೆ ಇಡೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ. ನೀರು ಸಿಗ್ತಾ ಇಲ್ಲ, ಇತ್ತ ಊಟವೂ ಇಲ್ಲ. ಇನ್ನು ಮುಂದೆ ಹೋಗೋದಕ್ಕೆ ಆಗುವುದೇ ಇರುವಂತಹ ಸಮಯದಲ್ಲಿ ಅವನು ಒಂದು ಮರದ ಬಳಿ ಕುಳಿತುಕೊಳ್ತಾನೆ. ಆಗ ಒಂದು ಪಕ್ಷಿ ಅವನ ಬಳಿ ಬರುತ್ತೆ. ಇದು ಸರಿಯಾದ ಸಮಯ, ಹಸುವಾಗ್ತಾ ಇದೆ, ಈ ಪಕ್ಷಿನ ತಿಂದು ಬಿಡ್ತೀನಿ ಅಂತ ಯೋಚನೆ ಮಾಡ್ತಾನೆ. ಆಗ ಆ ಪಕ್ಷಿ ಮಾತಾಡುತ್ತೆ ವಿಶೇಷವಾಗಿ. ಏನಂತ, ನೀನು ಈ ಒಂದು ಪ್ರದೇಶಕ್ಕೆ ಬಂದಿದೆಯಲ್ಲ, ಈ ಮರ ನನ್ನ ಮನೆಗೆ ಬಂದಿರುವಂತಹ ಅತಿಥಿ ನೀನು. ನಿನಗೇನು ಬೇಕು ಕೇಳು, ಊಟ ಬೇಕಾ, ಕುಳಿತುಕೊಳ್ಳೋದಕ್ಕೆ ಜಾಗ ಬೇಕಾ, ಮಲಗುತ್ತೀಯಾ ಅಂತ ಹೇಳಿ ಅವನ ಉಪಚಾರವನ್ನು ಮಾಡುತ್ತೆ. ಊಟ ಮಾಡೋದಕ್ಕೆ ಊಟವನ್ನು ಕೊಡುತ್ತೆ, ನೀರನ್ನು ಕೊಡುತ್ತೆ, ಮಲಗುವುದಕ್ಕೋಸ್ಕರವಾಗಿ ಎಲೆಗಳ ಹಾಸಿಗೆಯನ್ನು ಮಾಡಿ ಕೊಡುತ್ತೆ. ಆಗ ಅವನಲ್ಲಿ ವಿಶ್ರಾಂತಿಯನ್ನು ಪಡೆದ. ಆ ರಾತ್ರಿಯನ್ನು ಅಲ್ಲೇ ಕಳೆದ. ಮರುದಿವಸ ಬೆಳಗ್ಗೆ ಎದ್ದು ಅವನ ಬಳಿ ಪಕ್ಷಿ ಮಾತಾಡ್ತಂತೆ. ಏನಂತ, ಎಲ್ಲ ಚೆನ್ನಾಗಾಯ್ತೇನಪ್ಪ, ನಿದ್ದೆ ಬಂತ ಅಂತ ಕೇಳ್ತು. ಹೌದು ಅಂತ ಅವನು ಹೇಳ್ತಾನೆ. ಆಮೇಲೆ ಆ ಪಕ್ಷಿ ಕೇಳುತ್ತೆ, ಏನಂತ, ಯಾಕಾಗಿ ಇಲ್ಲಿಗೆ ಬಂದಿದೀಯಾ, ಏನಾಯಿತು ನಿನಗೆ ಅಂತ. ಆಗ ಆ ಒಬ್ಬ ಬ್ರಾಹ್ಮಣ, ಏನು ಗೌತಮ ಅನ್ನುವಂಥವ್ನು ಹೇಳ್ತಾನೆ, ಅಯ್ಯೋ ನನ್ನ ಪರಿಸ್ಥಿತಿ ಯಾರಿಗೂ ಬೇಡ, ನಾನು ಓದ್ಕೊಂಡಿಲ್ಲ, ಅದರ ಜೊತೆಗೆ ನನಗೆ ಭಿಕ್ಷೆಯೂ ಸರಿಯಾಗಿ ಸಿಗ್ತಾ ಇಲ್ಲ, ಹೀಗೆ ಜೀವನ ಸಾಗಿಸ್ತಾ ಇದ್ದೀನಿ, ದುಡ್ಡಿದ್ರೆ ಎಲ್ಲ ಅದು ನನಗೆ ಬೇಕು ಅಂತ ಕೇಳುತ್ತೆ. ಆಗ ಆ ಪಕ್ಷಿ ಹೇಳ್ತಂತೆ, ಇಲ್ಲೇ ಹತ್ತಿರದಲ್ಲಿ ಒಂದು ರಾಜ್ಯ ಇದೆ, ಆ ರಾಜ್ಯದಲ್ಲಿ ನನ್ನ ಸ್ನೇಹಿತ ವಿರೂಪಾಕ್ಷ ಎನ್ನುವಂಥ ಒಬ್ಬ ರಕ್ಕಸ ರಾಜ ಇದ್ದಾನೆ, ಅವನ ಬಳಿ ಹೋಗಿ ನೀನು ನನ್ನ ಹೆಸರು ಹೇಳಿದೆ ಅಂತಾದರೆ ಅವನು ನಿನಗೆ ದುಡ್ಡನ್ನು ಕೊಡ್ತಾನೆ, ಎಷ್ಟು ಕೇಳ್ತೀವೋ ಅಷ್ಟು ಕೊಡ್ತಾನೆ ಅಂತ ಹೇಳ್ತು. ಇವನಿಗೆ ದುಡ್ಡಿನ ಆಸೆ ಹುಡ್ತು. ಅಲ್ಲಿಗೆ ಹೋದರೆ ದುಡ್ಡು ಸಿಗತ್ತೆ ಅಂತ ಅಂದ್ಕೊಂಡು ನಡ್ಕೊಂಡು ಹೋಗ್ತಾನೆ. ಹೋಗ್ಬಿಟ್ಟು ಆ ರಾಜನ ಬಳಿ ಕೇಳ್ತಾನೆ, ನನ್ನನ್ನು ಈ ರೀತಿಯಾಗಿರ್ತಕ್ಕಂಥ ರಾಜಧರ್ಮ ಅನ್ನುವಂಥ ಪಕ್ಷಿ ಕಳಿಸಿದೆ. ಆ ಪಕ್ಷಿ ಹೇಳಿದೆ, ನನ್ನನ್ನು ಹೆಸರನ್ನು ಹೇಳಿದೆ ಅಂತ ಆದರೆ ನಿನಗೆ ಎಷ್ಟು ದುಡ್ಡು ಬೇಕಾದರೂ ಆ ರಾಜ ಕೊಡ್ತಾನೆ ಅಂತ, ದಯವಿಟ್ಟು ಕೇಳ್ತಾ ಇದ್ದೀನಿ, ನನಗೆ ಧನ ಕನಕಗಳನ್ನು, ವಜ್ರವನ್ನು, ವೈಢೂರ್ಯವನ್ನು ಕೊಡು ಅಂತ ಹೇಳಿ ಆ ಒಬ್ಬ ಗೌತಮ ಕೇಳ್ದ. ಆಗ ನನ್ನ ಮಿತ್ರನೇ ಅಲ್ವಾ, ಎಷ್ಟಾದರೂ ಕೂಡ ಆ ಒಳ್ಳೆಯ ಪಕ್ಷಿಯ ಮಾತಿಗೆ ಬೆಲೆ ಕೊಟ್ಟು ಅವನು ತುಂಬ ರೀತಿಯಾಗಿರ್ತಕ್ಕಂಥ ಧನ ಕನಕಗಳನ್ನು, ವಾಹನಗಳನ್ನು, ವಸ್ತುಗಳನ್ನು ಎಲ್ಲವನ್ನ ಕೊಡ್ತಾನೆ. ಅದೆಲ್ಲವನ್ನು ತೆಗೆದುಕೊಂಡು ಅವನು ಮರಳಿ ಹೋಗ್ತಾ ಇದ್ದಾನೆ. ದಾರಿ ಮಧ್ಯದಲ್ಲಿ ಅದೇ ಮರದ ಬಳಿ ಬಂದು ಕುಳಿತುಕೊಂಡ. ಅವನು ಹೇಳ್ತಾನೆ, ನಿನ್ನಿಂದ ಬಹಳ ಉಪಕಾರ ಆಯ್ತಪ್ಪ, ನನಗೆ ಇದೆಲ್ಲ ಸಿಕ್ಕಿದೆ ಅಂತ ಹೇಳಿ ಗೌತಮ ಆ ಪಕ್ಷಿಗೆ ಹೇಳ್ದ. ಪಕ್ಷಿಯು ಕೂಡ ಆಯಿತು, ಇವತ್ತಿನ ದಿವಸ ಇಲ್ಲೇ ಉಳಿದುಕೋ, ನಾಳೆ ನೀನು ಇಲ್ಲಿಂದ ಹೊರಡು, ಈ ಧನ ಕನಕಗಳನ್ನು, ಈ ದುಡ್ಡುಗಳನ್ನು ತೆಗೆದುಕೊಂಡು ಅಂತ. ಇವನು ಒಪ್ಕೊಂಡ. ರಾತ್ರಿ ಉಳ್ಕೊಂಡ. ಆ ರಾತ್ರಿ ಏನು ಮಾಡ್ದ, ನಾನು ಇಲ್ಲಿಂದ ಮುಂದೆ ಹೋಗ್ತೀನಿ, ಆದರೆ ಮತ್ತೆ ಹಸಿವಾದರೆ ದುಡ್ಡಿದೆ, ತಿನ್ನೋದಕ್ಕೇನು ಇಲ್ವಲ್ಲ, ಈ ಪಕ್ಷಿಯನ್ನು ಕೊಂದುಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಇರುವಂಥ ಒಂದು ಬೆಂಕಿಯ ಕೋಲನ್ನು ತಗೊಂಡು ಆ ಪಕ್ಷಿಗೆ ಸರಿಯಾಗಿ ಹೊಡೆದು ಸಾಯಿಸ್ಬಿಟ್ಟ. ಮುಂದೆ ಹೋದ. ಈಗ ಮರು ದಿವಸ ಆಯಿತು. ಆ ಪಕ್ಷಿ ರಾಜನ ಆಸ್ಥಾನಕ್ಕೆ ದಿನ ಬರ್ತಾ ಇದ್ದಿದ್ದು, ಇವತ್ತು ಬರಲೇ ಇಲ್ಲ. ರಾಜ ಯೋಚನೆ ಮಾಡ್ದ, ಏನಾಗಿರ್ಬೋದು ಈ ಪಕ್ಷಿಗೆ, ದಿನನಿತ್ಯ ಬರ್ತಾ ಇತ್ತು, ನನ್ನ ಹತ್ರ ಮಾತಾಡ್ತಾ ಇತ್ತು, ಇವತ್ತು ಬಂದಿಲ್ಲ ಅಂದರೆ ಆ ಗೌತಮ ಏನೋ ಮಾಡಿರ್ಬೋದು, ಅವನು ನೋಡಲಿಕ್ಕೆ ದುಷ್ಟನ ರೀತಿಯಾಗಿ ಅವನು ಮಾತಾಡ್ತಾ ಇದ್ದ, ಬರೇ ದುಡ್ಡಿನ ಆಸೆ ಇತ್ತು ಅಂತ ಹೇಳಿ ಯೋಚನೆ ಮಾಡಿ ಅವನು ಅಲ್ಲಿಗೆ ಹುಡುಕೊಂಡು ಬರ್ತಾನೆ. ಆವಾಗ ಗೊತ್ತಾಗತ್ತೆ ಗೌತಮನಿಂದ ಈ ರೀತಿಯಾಗಿ ಆ ಪಕ್ಷಿ ಸತ್ತು ಹೋಯಿತು ಅಂತ. ಆಗ ಅವನನ್ನು ರಾಜ್ಯಕ್ಕೆ ಕರೆದುಕೊಂಡು ಬಂದು ಶಿಕ್ಷೆಯನ್ನು ಕೊಡಲಿಕ್ಕೆ ಆರಂಭ ಮಾಡ್ತಾನೆ. ನೀನು ಮಾಡಿರುವಂತಹ ಪಾಪಕ್ಕೆ ಸರಿಯಾಗಿ ನನಗೆ ಮರಣದಂಡನೆ, ಕೇವಲ ಮರಣದಂಡನೆ ಅಲ್ಲ, ನಿನ್ನ ಒಂದು ಮಾಂಸದ ತುಂಡು ಕೂಡ ಉಳಿಯದಂತಹ ರೀತಿಯಲ್ಲಿ ಈ ರಕ್ಕಸರೇ ತಿಂದು ಬಿಡ್ತಾರೆ ಅಂತ ಹೇಳಿ ಆದೇಶ ಮಾಡ್ತಾನೆ.
ಆದರೆ ಅವನು ಮಾಡಿರ್ತಕ್ಕಂತಹ ಪಾಪದ ಫಲವಾಗಿ ರಕ್ಕಸರು ಕೂಡ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಇವನ ಮಾಂಸವನ್ನು ತಿಂದರೆ ಇವನ ಬುದ್ಧಿ ಬರುತ್ತೆ ಅಂತ ಅಂದ್ಕೊಂಡು ಪಿಶಾಚಿಗಳು ಕೂಡ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಸರಿ, ಇವನ ಮಾಂಸವನ್ನು ಕಾಡಿನಲ್ಲಿ ಬಿಸಾಕಿ ಅಂತ ಹೇಳ್ತಾರೆ. ಕಾಡಿನಲ್ಲಿ ಪ್ರಾಣಿಗಳು ಕೂಡ ಅವನ ಮಾಂಸವನ್ನು ತಿನ್ನೋದಿಲ್ಲ. ಕಟ್ಟ ಕಡೆಯಲ್ಲಿ ರಾಜ ತಪಸ್ಸನ್ನು ಮಾಡಿಬಿಟ್ಟು ಏನು ಮಾಡ್ತಾನೆ, ಆ ಬಕಪಕ್ಷಿಯನ್ನು ಉಳಿಸ್ಕೊಳ್ತಾನೆ. ಆ ಪಕ್ಷಿ, ಆ ರಾಜಧರ್ಮ ಪಕ್ಷಿ ಉಳಿದಿರುವ ರೀತಿಯಲ್ಲಿ ಏನು ಮಾಡ್ತು, ಅಯ್ಯೋ ನನ್ನಿಂದ ಒಬ್ಬ ಸತ್ತೋದ್ನ, ಅವನೂ ಬದುಕಲಿ ಅಂತ ಆಸೆ ಪಡುತ್ತೆ. ಕಡೆಯಲ್ಲಿ ಆ ಪಕ್ಷಿಯೂ ಬದುಕ್ತು, ಆ ಗೌತಮ ಅನ್ನುವಂಥ ಬ್ರಾಹ್ಮಣನೂ ಬದುಕ್ತಾ. ಒಂದಷ್ಟು ವರ್ಷಗಳ ಕಳೆದು ಹೋಯ್ತು. ಆಮೇಲೆ ಗೌತಮ ವಯಸ್ಸಿನ ಒಂದು ಪ್ರಭಾವದಿಂದ ಸತ್ತೋಗ್ತಾನೆ. ಸತ್ತ ಮೇಲೆ ನರಕಕ್ಕೆ ಹೋದ. ಆ ನರಕದಲ್ಲಿಯೂ ಕೂಡ ಅವನಿಗೆ ರವ ಎನ್ನುವಂತಹ ಶಿಕ್ಷೆಗಳನ್ನೇ ಕೊಟ್ಟರು. ಎಷ್ಟು ಜನ್ಮಾಂತರಗಳನ್ನು ಎತ್ತಿದರೂ ಕೂಡ ಅವನನ್ನು ಯಾರೂ ಕೂಡ ನಂಬದಂತಹ ಪರಿಸ್ಥಿತಿ ಒದಗಿ ಬಂತು. ಯಾಕಾಗಿ? ತನಗೆ ಸಹಾಯ ಮಾಡಿದ ಪಕ್ಷಿಗೆ ಇವನು ಅಪಕಾರ ಮಾಡೋದಕ್ಕೆ ಹೊರಟ. ಹಾಗಾಗಿ ನಮ್ಮ ಜೀವನದಲ್ಲಿ ಹಲವಾರು ಜನ ನಮಗೆ ಸಹಾಯ ಮಾಡ್ತಾರೆ. ಅವರಿಗೆ ನಾವು ಪುನಃ ಸಹಾಯ ಮಾಡದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ನಮ್ಮಿಂದ ಅವರಿಗೆ ನೋವಾಗಬಾರ್ದು. ಅವರು ಮಾಡಿರ್ತಕ್ಕಂತಹ ಸಹಾಯಕ್ಕೆ ಯಾವಾಗಲೂ ಕೂಡ ನಾವು ಕೃತಜ್ಞತೆಯನ್ನು ತೋರಬೇಕೇ ವಿನಃ ಕೃತಜ್ಞರಾಗಬಾರ್ದು. ಕೃತಜ್ಞರಾದ್ವಿ ಅಂತಾದರೆ ಈ ಗೌತಮನಂತೆ ಜನ್ಮಾಂತರಗಳಲ್ಲಿಯೂ ಬದುಕಿದ್ದಾಗಲೂ ಸತ್ತಾಗಲೂ ಕೂಡ ನಾವು ಶಿಕ್ಷೆಯನ್ನು ಅನುಭವಿಸಬೇಕು. ಹಾಗಾಗಿ ಈ ರೀತಿಯಾಗಿ ಬದುಕದೆ ಎಲ್ಲರಿಗೂ ಸಹಾಯವನ್ನು ಮಾಡ್ತಾ, ನಮಗೆ ಸಹಾಯ ಮಾಡಿದವರಿಗೆ ಕೃತಜ್ಞತಾ ಭಾವವನ್ನು ಸಲ್ಲಿಸ್ತಾ ಬದುಕೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ವಿಶೇಷವಾಗಿ ಇಂತಹ ಕಥೆಗಳನ್ನು, ನಮ್ಮ ಧರ್ಮದ ವಿಚಾರಗಳನ್ನು ತಿಳಿದುಕೊಳ್ಬೇಕು ಅಂತಾದರೆ ಈ ಧರ್ಮವಾಹಿನಿಯ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹಲವಾರು ಕಥೆಗಳನ್ನು, ಹಲವಾರು ಹಿಂದೂ ಧರ್ಮದ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು. ಧನ್ಯವಾದಗಳು.